ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವತ್ತು ಶನಿವಾರ ಮನೆ ಕೆಲಸ ಎಲ್ಲ ಮುಗಿದು ಈಗ ನಾನು ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕಿಚನಲ್ಲಿ ಕೆಲಸಗಳಿದೆ, ಸೊ ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ನನ್ನ ಸ್ಕಿನ್ ಕೇರ್ ತೋರಿಸಿದ್ದೆ. ಅದರಲ್ಲಿ ಒಬ್ರು ಹೇಳಿದ್ರು, ನೀವು ಹಾಕಿರೋ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ, ಅದನ್ನು ತೋರಿಸಿ ಅಂದ್ಬಿಟ್ಟು. ನಾನು ಇದನ್ನು ಸುಮಾರು ಸರಿ ಹೇಳಿದ್ದೀನಿ. ಈ ಮಧ್ಯ ನಾನು ಎಸ್ಪೆಷಲಿ ನನಗೆ ಇದು ರಿಸೀವ್ ಆದಮೇಲೆ, ದಿಸ್ ಈಸ್ ಲಿಪ್ ಬಾಮ್, ಟಿಂಟರ್ ಲಿಪ್ ಬಾಮ್. ಇದು ಯಾವುದು ಅಂತ ತಿಳಿಸ್ತೀನಿ, ಇದರ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ. ಇವಾಗ ನಾನು ಹಾಕಿದ್ದೀನಿ ನೋಡಿ, ಈ ಥರ ಬರುತ್ತೆ. ಇದು ಒಂಥರ ಡಾರ್ಕ್, ಅಯ್ಯೋ ಖಾಲಿನೇ ಆಗ್ಬಿಡ್ತು ಸ್ನೇಹಿತರೆ, ಹಾಕಿ ತಗೋಬೇಕು. ಈಗ ಇನ್ನೊಂದು ನಾನು ಕೂಡ ತುಂಬ ಉದ್ದ ಇತ್ತು, ಇಷ್ಟು ಉದ್ದ ಇತ್ತು, ಸುಮಾರು ದಿನದಿಂದ ಹಾಕ್ತಾ ಇದ್ದೀನಿ. ದಿನ ಇದನ್ನೇ ಹಾಕ್ತಾ ಇರೋದು. ಲಿಕ್ವಿಡ್ ಲಿಪ್ಸ್ಟಿಕ್ ಆಗಲಿ ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ಇದು. ಇಷ್ಟು ಡಾರ್ಕ್ ಆಯಿತು. ಟಿಂಟೆಡ್ ಲಿಪ್ ಬಾಮ್ ತುಂಬಾ ಚೆನ್ನಾಗಿದೆ. ಹೈಡ್ರೇಷನ್ನು ಕೊಡುತ್ತೆ, ಹಾಗೆ ಕಲರ್ ಕೂಡ ಕೊಡುತ್ತೆ. ಲಿಪ್ಸ್ಟಿಕ್ ಹಾಕೋ ನೆಸಸರಿನೇ ಇಲ್ಲ. ನಾನು ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಹಾಕ್ತಾ ಇದ್ದೀನಿ ಅಷ್ಟೇ. ಹೊರಗಡೆ ಅಂತೂ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಹೋಗೋದು. ಸೊ ಇದ್ರ ಲಿಂಕ್ ಹಾಕಿರ್ತೀನಿ ನೋಡಿ. ಮಕ್ಕಳಿಗೂ ಬೇಕು ಅಂದರೆ ಕೊಡಿಸ್ಬೋದು. ನಮ್ಮ ಸಾನು ಲಿಪ್ಸ್ಟಿಕ್ಕು ಅಂದರೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಿರ್ತಾಳೆ, ಬರ್ತ್ಡೇ ಪಾರ್ಟೀಸ್ಗೆ ಹೋಗ್ತಿರ್ತಾಳೆ, ಅವಾಗೆಲ್ಲನೂ ಕೂಡ ಇದೇ ಹಾಕೋದು ನಾನು ಅವಾಗೆ. ಇದು ಬಂದು ಚೆರಿ ಟಿಂಟೆಡ್ 100% ನ್ಯಾಚುರಲ್ ಲಿಪ್ ಬಾಮ್. ಓಕೆ, ಸೊ ಇದನ್ನು ಹೇಳೋಣ ಅಂದ್ಕೊಂಡೆ. ಇದು ತುಂಬಾ ಒಳ್ಳೆಯದು, ನೀವು ಕೂಡ ಯೂಸ್ ಮಾಡಿ. ನೆಕ್ಸ್ಟ್ ಒಲಂಪಿಯಾಡ್ ಬಗ್ಗೆ ಪಾಪ ನನಗೆ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ರು, ಇವತ್ತು ಕೂಡ ಹಾಕಿದ್ರು, ಅದ್ರ ಬಗ್ಗೆ ಡೀಟೇಲ್ ಹೇಳಿ ಅಂದ್ಬಿಟ್ಟು. ಒಲಂಪಿಯಾಡ್ ಸ್ನೇಹಿತರೆ ಇಂಡಿವಿಜುವಲ್ ತೊಗೊಳ್ಬೋದಾ ಗೊತ್ತಿಲ್ಲ, ಬಟ್ ಸ್ಕೂಲ್ಸ್ ಎನ್ರೋಲ್ ಆಗಿರುತ್ತೆ. ಒಲಂಪಿಯಾಡ್ ಅನ್ನೋ ಒಂದು ಫರ್ಮ್, SOF ಅಂತ ಹೇಳೋದು, ಅವರು ಸ್ಕೂಲ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಸ್ಕೂಲಲ್ಲಿರೋ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೋದು, ಮಾಡಿ ಅಂತ ಹೇಳಿಬಿಟ್ಟು. ಸೊ ಸ್ಕೂಲವರು ನಮಗೆ ಆ ಫಾರ್ಮನ್ನು ಕಳಿಸ್ತಾರೆ. ಸೊ ಇದೊಂಥರ ಸ್ಕೂಲು ಇಂಟರ್ಮೀಡಿಯೇಟು. ನಾವು ಸ್ಕೂಲಿಗೆ ಫಾಲೋ ಅಪ್ ಮಾಡಬೇಕು, ಸ್ಕೂಲವರು ಆ ಒಲಂಪಿಯಾಡ್ ಫರ್ಮ್ಗೆ ಫಾಲೋ ಅಪ್ ಮಾಡ್ತಾರೆ. ಸೊ ಎಲ್ಲ ಇದ್ರ ಥ್ರೂನೇ ಆಗೋದು. ನನಗೆ ಇಂಡಿವಿಜುವಲಾಗಿ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಸ್ಕೂಲ್ ಎನ್ರೋಲ್ ಆಗಿರಬೇಕು. ಸ್ಕೂಲ್ ಇಂಟ್ರೆಸ್ಟ್ ಇದ್ದು, ಓಕೆ ನಾವು ಇದನ್ನು ಕಂಡಕ್ಟ್ ಮಾಡ್ತೀವಿ ಆನ್ ಬಿಹಾಫ್ ಆಫ್ ಯು, ವಿ ವಿಲ್ ಟೇಕ್ ಕೇರ್ ಅಂತ ಅವ್ರು ಹೇಳಿಬಿಟ್ಟು, ಅವ್ರು ಮಧ್ಯಾಹ್ನ ನಿಂತ್ಕೊಂಡು ಮಾಡಿದಾಗ ಮಾತ್ರನೇ ನಮಗೂ ಕೂಡ ಗೊತ್ತಾಗೋದು. ಸೊ ಇದನ್ನು ನೀವು ಸ್ಕೂಲಲ್ಲಿ ಒಂದು ಸಾರಿ ಕೇಳಿ, ಈ ಥರ ಏನಾದರೂ ಎಕ್ಸಾಮ್ಸ್ ಇದೆಯಾ ಅಂತ ಹೇಳಿಬಿಟ್ಟು. ಎಲ್ಲ ಎಕ್ಸಾಮ್ಸು, ಸ್ಪೆಲ್ ಬಿ ಕೂಡ ನಮಗೆ ಸ್ಕೂಲಿಂದಾನೇ ಬಂದಿದ್ದು. ಇದು ಕೂಡ ಸಾನು ಟೈಕೊಂಡೋಗಿ ಹೋಗಿದ್ಲು, ಅದು ಕೂಡ ಸ್ಕೂಲಿಂದಾನೇ ಬಂದಿದ್ದು. ಸೊ ಒಂದೊಂದು ಸಾರಿ ನನಗೆ ಅನಿಸುತ್ತೆ ಎಲ್ಲನೂ ಸ್ಕೂಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಒಂದು ಒಳ್ಳೆ ಸ್ಕೂಲನ್ನು ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ಒಬ್ಬರು ಕೇಳಿದರು, ಸಾನು ಹೆಲ್ತ್ ಹೇಗಿದೆ ಅಂತ ಹೇಳಿಬಿಟ್ಟು. ಬನ್ನಿ ಕಿಚನಲ್ಲಿ ಕೆಲಸ ಇದೆ ಅನ್ನೆಲ್ಲ ಮಾಡ್ತಾ ಮಾತಾಡೋಣ. ಸ್ನೇಹಿತರೆ, ಈಗ ನಾನು ವಾಂಗಿಬಾತ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹುರ್ಕೊಳ್ತಾ ಇದ್ದೀನಿ. ಬೇಳೆ ಕಾಳುಗಳು. ಸೊ ಇದು ನಾನು ಮೊದಲೇ ಶೇರ್ ಮಾಡಿದ್ದೀನಿ, ಸೊ ಡೀಟೇಲ್ ಆಗಿ ಇವತ್ತೇನು ತೋರಿಸ್ತಾ ಇಲ್ಲ. ನೀವು ನೋಡ್ಬೋದು, ಕುಕ್ಕಿಂಗ್ ಅನ್ನೋ ಪ್ಲೇ ಲಿಸ್ಟಲ್ಲಿ ನಿಮಗೆ ಹೋದರೆ ಅದೇ ಫಸ್ಟ್ ಸಿಗೋದು ಅನಿಸುತ್ತೆ. ಆಲ್ಮೋಸ್ಟ್ ತುಂಬ ಹಳೆಯದಿದು. ನಾನು ಯೂಟ್ಯೂಬ್ ಶುರು ಮಾಡಿದಾಗಲೇ ಇದನ್ನು ತೋರಿಸಿದ್ದೆ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಇದು ತೊಗೊಂಡ್ರೆ ಒಂದೇ ಸಾರಿ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ಅಷ್ಟು ರೇಟು ಬೇರೆ ಇರುತ್ತಲ್ವ, ಅದೇ ರೇಟಲ್ಲಿ ನಾವು ಮನೇಲಿ ಮಾಡಿಕೊಂಡ್ರೆ ಸ್ವಲ್ಪ ವಿತೌಟ್ ಪ್ರಿಸರ್ವೇಟಿವ್ ಹೆಲ್ತಿ ವರ್ಷನಲ್ಲಿ ಮಾಡ್ಕೊಳ್ಬೋದು. ಹಾಗೆ ಆ್ಯಂಡ್ ಜಾಸ್ತಿ ಕೂಡ ಕಾಸ್ಟ್ ಎಫೆಕ್ಟಿವ್ ಕೂಡ ಆಗುತ್ತೆ. ತುಂಬಾ ಈಸಿ. ಏನಪ್ಪ ಅಂದರೆ 1 hour ಅಂತೂ ಬೇಕು ಇದಕ್ಕೆ. ಒಂದೊಂದೇ ಮೀಡಿಯಮ್ ಫ್ಲೇಮಲ್ಲಿ ಒಂದೊಂದೇ ಕಾಳುಗಳನ್ನ ಸಪ್ರೇಟ್ ಹುರ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ಗೊಜ್ಜು ಕೂಡ ಮಾಡ್ಕೊಳ್ಬೇಕು. ಸೊ ಹೀಗಾಗತ್ತೆ ನೋಡಿ. ಬಟ್ ಒಂದು ಸಾರಿ ಮಾಡಿಟ್ಕೊಂಡ್ರೆ ಒಳ್ಳೆಯದಲ್ವಾ. ನಾನು ಒಂದು ಸಾರಿ ಮಾಡಿದ್ರೆ 2 ರಿಂದ 3 ಸಾರಿ ಆಗುತ್ತೆ. ಸೊ ಫ್ರೆಶ್ನೆಸ್ ಹಾಗೆ ಇರುತ್ತೆ. 1 ತಿಂಗಳಲ್ಲಿ 2 ಸಾರಿ ಆದರೂ ಮಾಡಿರ್ತೀನಿ. ಸೊ 2 ಸಾರಿ ಖಾಲಿ ಆಗುತ್ತೆ. ಒಂದು ಸಾರಿ ಬಿಸಿಬೇಳೆ ಬಾತ್ ಮಾಡ್ತೀನಿ, ಒಂದು ಸಾರಿ ವಾಂಗಿಬಾತ್ ಮಾಡ್ತೀನಿ ಖಾಲಿ. ಸೊ ಈಗ ಇದ್ರ ಜೊತೆಗೆ ನಾನು ಮತ್ತಷ್ಟು ಕೆಲಸಗಳು ಮಾಡ್ಕೊಳ್ಬೇಕು. ಇನ್ನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ತೆಗೆದಿಟ್ಕೊಂಡಿರಲಿಲ್ಲ, ಹಾಗಾಗಿ ಇದನ್ನು ಈಗ ಪ್ರಿಪೇರ್ ಮಾಡ್ಕೊಳ್ಬೇಕು. ಒಂದು ಹುರಿತಾ ಇದ್ದಂಗೆ ನೆಕ್ಸ್ಟ್ ಬ್ಯಾಚ್ ಹುರಿಯೋದಕ್ಕೆ ಇಲ್ಲಿ ನಿಂತ್ಕೊಂಡು ಜೊತೆಗೇ ರೆಡಿ ಮಾಡ್ಕೊಳ್ತೀನಿ. ಲೈಕ್ ಮೆಣಸಿನ್ಕಾಯಿ, ನೆಕ್ಸ್ಟು ಈಗ ಕಡಲೆಬೇಳೆ ಹುರಿದೆ, ಈಗ ಉದ್ದಿನಬೇಳೆ ಹಾಕಿ ಹುರಿತಾ ಇದ್ದೀನಿ. ಇನ್ನು ನಮ್ಮ ಸಾನು ಹೆಲ್ತ್ ಕಂಡೀಷನ್ ಹೇಗಿದೆ ಹೇಳಿ ಅಂತ ಒಬ್ಬರು ಕೇಳಿದ್ರು.
ಅವರ ಪಾಪಗೂ ಕೂಡ ಹೀಗೆ ಆಗಿತ್ತಂತೆ. ಸೊ ಹೇಗಿದೆ ಹೆಲ್ತ್ ಇಶ್ಯೂ, ಕಡಿಮೆ ಆಯಿತಾ, ಏನು ಮಾಡಿದ್ರಿ, ಕಂಡೀಷನ್ ಹೇಗಿದೆ ಅಂತ ಕೇಳ್ತಾ ಇದ್ರು. ಸೊ ಸಾನುಗೀಗ ಮೊದಲಿಗೆ ಹೋಲಿಸ್ಕೊಂಡ್ರೆ ಬೆಟರು. ನಾವು ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ವಿ. ಹೋಮಿಯೋಪತಿ ಏನು ತೊಗೊಂಡಿದ್ದು ಅಂದರೆ ಅವರು ಡೈರೆಕ್ಟು ಏನು ನೋಸ್ ಬ್ಲಾಕ್ ಆಗುತ್ತೋ ಅದಕ್ಕೆ ಕೊಡಲಿಲ್ಲ, ಅದನ್ನು ಅಡಿನಾಯ್ಡ್ಸ್ ಅಂತ ಹೇಳ್ತಾರಂತೆ. ಅವರು ಟ್ರೀಟ್ ಮಾಡಿದ್ದು ಇಮ್ಯೂನ್ ಪವರ್ನ. ಸೊ ಇಮ್ಯುನಿಟಿ ಸಿಸ್ಟಮ್ ಅವ್ರದ್ದು ಸ್ಟ್ರಾಂಗ್ ಆದಾಗ ಇನ್ಫೆಕ್ಷನ್ ಬೇಗ ಆಗೋದಿಲ್ಲ, ಆಗ ಅವರು ಹುಷಾರು ತಪ್ಪೋದು ಕಡಿಮೆ ಆಗತ್ತೆ ಅಂತ ಅವರು ರೂಟ್ ಕಾಸನ್ನು ಟ್ರೀಟ್ ಮಾಡೋದಕ್ಕೆ ಅಂದ್ಬಿಟ್ಟು ಮೆಡಿಸಿನ್ಸ್ ಕೊಡ್ತಾ ಇದ್ದಿದ್ದು. ನಾವು ಆಲ್ಮೋಸ್ಟ್ 9 months ಏನೋ ಮೆಡಿಸಿನ್ಸ್ ತೊಗೊಂಡ್ವಿ. ಎವ್ರಿ ಮಂತ್ ಟ್ವೈಸ್ ವಿಸಿಟ್ ಮಾಡ್ತಾ ಇದ್ವಿ. ಕಂಡೀಷನ್ ಹೇಗಿದೆ ನೋಡಿಕೊಂಡು ಟ್ಯಾಬ್ಲೆಟ್ಸ್ನ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು, ಆ ಥರ ಮಾಡಿಕೊಂಡು ಕೊನೆಯಲ್ಲಿ ಅದನ್ನು ಕಡಿಮೆ ಮಾಡಿಕೊಂಡು ಡೋಸೇಜನ್ನು 9 months ಆದಮೇಲೆ ಬಿಟ್ಟಿದ್ದು. ಸೊ ಅವಾಗಿಂದ ಅವ್ರ ಕಂಡೀಷನ್ ಹೇಗಿದೆ ಅಂದರೆ ನಾವು ಕಂಟಿನ್ಯೂ ಮಾಡಿದ್ರೆ ಮತ್ತೆ ಅದನ್ನೇ ತೊಗೊಳ್ಬೇಕು. ಅವಾಗ ಅವಳು ಹುಷಾರು ತಪ್ತಾ ಇರಲಿಲ್ಲ. ವೆದರ್ ಚೇಂಜ್ ಆದರೆ ಚೂರು ಎಲ್ಲೋ ನೋಸ್ ಬ್ಲಾಕ್ ಆಗ್ತಾಯಿತ್ತು, ಅಲರ್ಜಿ ಟ್ಯಾಬ್ಲೆಟ್ ಕೊಟ್ಟಾಗ ಕಡಿಮೆ ಆಗಿಬಿಡ್ತಾಯಿತ್ತು. ಅದು ಬಿಟ್ಟರೆ ನೀರು ವ್ಯತ್ಯಾಸ ಆದಾಗ ಸ್ವಲ್ಪ ಅಷ್ಟೇ, ಸಿವಿಯಾರಿಟಿ ಇಲ್ಲ. ಮೊದಲು ಎಷ್ಟು ಸಿವಿಯರ್ ಇತ್ತು ಅಂದರೆ ಏನು ಆ್ಯಂಟಿಬಯೋಟಿಕ್ಸ್ ತೊಗೊಳ್ಬೇಕಿತ್ತು, ಈಗ ಆ ಥರ ಏನೂ ಇಲ್ಲ. ಈಗಲೂ ಆಗತ್ತೆ, ಬಟ್ ತುಂಬಾ ಹೇಳಿದ್ನಲ್ಲ ಆ್ಯಂಟಿಬಯೋಟಿಕ್ ತಗೊಳ್ಳೋ ಥರ ಏನಿಲ್ಲ. ಜ್ವರ ಬರುತ್ತೆ, ನೋಸ್ ಬ್ಲಾಕ್ ಆಗುತ್ತೆ, ಅವ್ರಿಗೆ 2 times ಗಾರ್ಗಲಿಂಗ್, 2 times ಸ್ಟೀಮಿಂಗ್, ಅದ್ರ ಜೊತೆ ಸ್ವಲ್ಪ ನೆಗಡಿದು ಅಥವಾ ಜ್ವರದ್ದು ಸಿರಪ್ ಕೊಟ್ಟಾಗ ಸ್ವಲ್ಪ ದಿನ ಆದಮೇಲೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಅಂದರೆ ಕಂಟ್ರೋಲಲ್ಲಿ ಇರುತ್ತೆ, ಕಂಟ್ರೋಲ್ ಬಿಟ್ಟು ಹೋಗೋದಿಲ್ಲ. ಸೊ ಇನ್ ದಟ್ ವೇ ಅದು ಒಳ್ಳೆಯದಾಗಿದೆ. ಆದರೆ ಇನ್ಫೆಕ್ಷನ್ ಅಂತೂ ಈಗಲೂ ಆಗ್ತಾನೆ ಇದೆ. ಸ್ವಲ್ಪ ನೀರು ವ್ಯತ್ಯಾಸ ಆಯಿತು, ವೆದರ್ ಕಂಡೀಷನ್ ಚೇಂಜ್ ಆಯಿತು. ಸೊ ದಿಸ್ ಈಸ್ ಹರ್ ಹೆಲ್ತ್ ಕಂಡೀಷನ್ ಆ್ಯಸ್ ಆಫ್ ನೌ. ಹಾಗಲಕಾಯಿ ಗೊಜ್ಜು ಮಾಡಿ ಇನ್ನೂ ಮಿಕ್ಕಿದೆ. ರಾಜೇಶ್ಗೆ ತೊಗೊಂಡು ಬನ್ನಿ ಅಂತ ಹೇಳಿದೆ. ಅವ್ರಿಗೆ ಫ್ರೆಶ್ ಆಗಿ ನೋಡಿಬಿಟ್ರೆ ಕಡಿಮೆ ತೊಗೋಬೇಕು ಅಂತ ಅನ್ಸೋದೇ ಇಲ್ಲ. ಜಾಸ್ತಿ ತೊಗೊಳ್ಳೋಣ, ಜಾಸ್ತಿ ತಿನ್ನೋಣ, ಹೆಲ್ತಿ ಅಲ್ವಾ ಅಂದ್ಬಿಟ್ಟು ಜಾಸ್ತಿ ತೊಗೊಂಡು ಬಂದುಬಿಟ್ಟಿದ್ರು. ಅದಕ್ಕೆ ನೋಡ್ರಿ ಆಗಲೇ ಜಾಸ್ತಿ ದಿನ ಇಡೋದಕ್ಕೆ ಆಗೋದಿಲ್ಲ, ಎಲ್ಲೋಗಿ ಟರ್ನ್ ಆಗ್ತಾ ಇದೆ. ಇನ್ನು ನಾಳೆ ತನಕ ಏನಾದರೂ ಇಟ್ಟರೆ ಫುಲ್ಲೇ ಎಲ್ಲೋ ಆಗಿಬಿಡುತ್ತೆ. ಅದಕ್ಕೆ ನಾಳೆ ಭಾನುವಾರ ನಾವು ನಾನ್ ವೆಜ್ ಮಾಡೋದು. ಬಟ್ ಸ್ಟಿಲ್ ಏನು ಮಾಡ್ತೀರಾ, ಹೀಗೆ ಬಿಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ಇದನ್ನು ಕಟ್ ಮಾಡಿ ಈಗ ಹಾಗೆ ಸ್ವಲ್ಪ ಡ್ರೈ ಮಾಡಿ ಎತ್ತಿಡ್ತೀನಿ. ಸೊ ಸೋಮವಾರ ಮಾಡ್ಬೋದು. ಇಲ್ಲ ಇವತ್ತು ಹೀಗೆ ಇಟ್ಟೆ ಅಂದರೆ ಫುಲ್ ಹಾಳಾಗತ್ತೆ. ಗೊಜ್ಜು ಟ್ರೈ ಮಾಡಿದ್ರಾ? ಯಾರಾದರೂ ಮಾಡಿದರೆ ಹೇಳಿ. ನೀವು ಎಲ್ಲ ಹೇಗೆ ಮಾಡ್ತೀರಾ ಹಾಗಲಕಾಯಲ್ಲಿ ಏನೆಲ್ಲ ಡಿಶ್ ಮಾಡ್ತೀರಾ? ನಾನು ಪಲ್ಯ ಮಾಡ್ತೀನಿ ಅಥವಾ ಗೊಜ್ಜು ಮಾಡ್ತೀನಿ ಅಷ್ಟೇ. ಸೊ ಇದನ್ನು ಚಿಪ್ಸ್ ಥರನೂ ಫ್ರೈ ಮಾಡ್ತಾರಲ್ವಾ, ಡೀಪ್ ಫ್ರೈ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಸಂಜೆ 6:15 ಆಗ್ತಾಯಿದೆ. ಈಗ ಒಂದು ಮದುವೆಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ನಾನು ತುಂಬ ದಿನ ಆಯಿತು ನಿಮ್ಮ ಜೊತೆ ಗೆಟ್ ರೆಡಿ ವಿತ್ ಮೀ ಮಾಡಿ ವಿಡಿಯೋ. ಅದಕ್ಕೆ ಅಕ್ಕ ನೀವು ಮೊದಲು ತೋರಿಸ್ತಾ ಇದ್ರಿ, ಇವಾಗ ತೋರಿಸ್ತಾನೆ ಇಲ್ಲ. ಒಂದು ಸಾರಿ ತೋರಿಸಿ ನೀವು ಹೇಗೆ ಮೇಕಪ್ ಮಾಡ್ಕೊಳ್ತೀರಾ, ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಕೇಳಿದರು. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದೆ ಮತ್ತೆ. ಸೊ ಬನ್ನಿ, ಮೊದಲಿಗೆ ಫೇಸ್ ವಾಶ್ ಮಾಡಿದ್ದೀನಿ, ಹಾಗಾಗಿ ಒಂದು ಮಾಯ್ಶ್ಚರೈಸರ್ ಹಚ್ಚೋಣ. ಮಾಯ್ಶ್ಚರೈಸರು ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ತೊಗೊಳ್ಬೇಕಾಗುತ್ತೆ. ನಾನು ಯೂಸ್ ಮಾಡೋದು ನ್ಯೂಟ್ರಿಡರ್ಮ್ ಯೂಸ್ ಮಾಡ್ತೀನಿ, ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತೀನಿ, ಮಾಮಾಅರ್ತ್ ಯೂಸ್ ಮಾಡ್ತೀನಿ. ಆ ಪ್ರಾಡಕ್ಟ್ಗಳು ಸಿಕ್ಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದರಿಂದ ಏನಾಗುತ್ತೆ, ನಮ್ಮ ಸ್ಕಿನ್ನು ಡಲ್ ಕಾಣೋದಿಲ್ಲ, ಮೇಕಪ್ ಮೇಡಪ್ ಥರ ಕಾಣೋದಿಲ್ಲ. ಒಂಥರ ಸ್ಕಿನ್ನೇ ಅಷ್ಟು ಚೆನ್ನಾಗಿದೆಯೇನೋ ಅನಿಸುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಟೈಮ್ ಆದರೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕು. ಈಗ ನೆಸಸರಿ ಇಲ್ಲ. ಆಮೇಲೆ ಫೌಂಡೇಶನ್ ಹಚ್ಬೋದು ಅಥವಾ BB ಕ್ರೀಮ್ ಹಚ್ಬೋದು, CC ಕ್ರೀಮ್ ಹಚ್ಬೋದು. ನಾನಿವತ್ತು ಮನೇಲೇ ನಾನೇ ಮಾಡ್ಕೊಂಡಿದ್ದಂಥ ಟಿಂಟೆಡ್ ಮಾಯ್ಶ್ಚರೈಸರ್ ಅಥವಾ BB ಕ್ರೀಮ್ ಅಂತ ಹೇಳ್ಬೋದು. ಇದು ಲೂಮಿ ಕ್ರೀಮ್ ಅಂತಲೂ ಹೇಳ್ಬೋದು. ಇದರಲ್ಲೇ ಹೈಲೈಟರ್ ಕೂಡ ಇದೆ. ಲೈಟಾಗಿ ಶಿಮರಿ ಕೈಂಡಲ್ಲಿ ಗ್ಲೋ ಆಗುತ್ತೆ. ಸಂಜೆ ಹೊತ್ತಲ್ವಾ, ಇರಲಿ ಅಂದ್ಬಿಟ್ಟು ಇದನ್ನು ಹಚ್ತಾ ಇದ್ದೀನಿ. ಈಗ ಇದು ಲಾಂಗ್ ಬ್ಯಾಕ್ ಮಾಡಿದ್ದೆ, ಇನ್ನೂ ಇದೆ. ಜಸ್ಟ್ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹಚ್ತೀನಿ ಅಷ್ಟೇ. ಇದರಲ್ಲಿ ಮಾಯ್ಶ್ಚರೈಸರ್ ಇದೆ, ಸನ್ಸ್ಕ್ರೀನ್ ಲೋಷನ್ ಇದೆ, ಹೈಲೈಟರ್ ಇದೆ ಆ್ಯಂಡ್ ಟಿಂಟೆಡ್ ಸ್ವಲ್ಪ ಫೌಂಡೇಶನ್ನ ಸ್ವಲ್ಪ ಟಿಂಟ್ ಕೂಡ ಇದೆ. ತುಂಬಾ ಲೈಟಾಗಿ
ಸ್ಕಿನ್ಗೆ ಮ್ಯಾಚ್ ಆಗ್ತಾ ಇದೆ ನೋಡಿ. ಎಷ್ಟು ಜಾಸ್ತಿ ಬೇಕೋ ಅಷ್ಟು ಜಾಸ್ತಿ ಹಚ್ಬೋದು. ಸೊ ಇಲ್ಲಿಗೆ ನೋಡ್ಬೋದು ನೀವು. ಸ್ಕಿನ್ನನ್ನು ನಾವು ಏನು ಈ ಥರ ಟ್ರೀಟ್ ಮಾಡದೆ ಬಿಟ್ಬಿಟ್ರೆ ಡಲ್ ಆಗಿಬಿಡತ್ತೆ ಸ್ವಲ್ಪ ಹೊತ್ತಿಗೆ. ನಮ್ಮ ಸೀರೆ ಜ್ಯುವೆಲ್ರಿ ಎಲ್ಲ ಶೈನ್ ಆಗ್ತಾ ಇರುತ್ತೆ, ಬಟ್ ಇದು ನಮ್ಮ ಮುಖ ಡಲ್ ಆಗಿಬಿಟ್ಟು ನಮ್ಮ ಮುಖನೇ ಹೈಲೈಟ್ ಆಗಿಬಿಡುತ್ತೆ. ಆಮೇಲೆ ಲೈಟಾಗಿ ಹಾಕಿದ್ದೀನಿ, ಬೇಕಿದ್ರೆ ಇನ್ನೂ ಹಾಕ್ಬೋದು, ಏನೂ ಮೇಡಪ್ ಥರ ಕಾಣೋದಿಲ್ಲ. ನಾನಿಲ್ಲಿ ಚೀಕ್ಸ್ ಹತ್ರ ಹಚ್ತೀನಿ. ನೆಕ್ಸ್ಟು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಏನಿರುತ್ತೋ ಅದರಲ್ಲಿ ನೀವು ಜಸ್ಟ್ ಲೈಟಾಗಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ ಸೆಟ್ ಆಗಲಿ ಅಂತ ಹೇಳಿ. ಈ ಸ್ಪಾಂಜಲ್ಲಿ ಮಾಡಿದ್ರೆ ಏನಾಗುತ್ತೆ, ಒಂದು ಲೇಯರ್ ಕುತ್ಕೊಂಡ್ಬಿಡುತ್ತೆ, ಅದು ಡಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬ್ರಷಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಬ್ಲಷ್ ಹಾಕ್ತಾ ಇದ್ದೀನಿ, ಪಿಂಕ್ ಬ್ಲಷ್. ಸ್ವಲ್ಪ ಹೈಲೈಟರ್, ಇದು ವೆಟ್ ಆ್ಯಂಡ್ ವೈಲ್ಡ್ದು, ಅದು ಫೇಸಸ್ ಕೆನಡಾದು. ನೆಕ್ಸ್ಟ್ ಒಂದು ವಾಟರ್ ಪ್ರೂಫ್ ಐಲೈನರ್, ವಾಟರ್ ಪ್ರೂಫ್ ಮಸ್ಕರ. ಮಸ್ಕರ ಯಾಕೆ ಅಂದರೆ ಇಲ್ಲಿ ನೋಡಿ ಕೆಳಗಡೆದು ಈ ಲ್ಯಾಶಸ್ ಕಾಣೋದೇ ಇಲ್ಲ. ಸೊ ಇದನ್ನು ಹಾಕಿದಾಗ ಅದು ಸ್ವಲ್ಪ ಹೈಲೈಟ್ ಆಗುತ್ತೆ, ಡಾರ್ಕ್ ಆಗಿ ಕಾಣುತ್ತೆ. ಆಲ್ರೆಡಿ ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಮೊದಲು ಐಲೈನರ್ ಹಚ್ಬಿಟ್ಟು ಆಮೇಲೆ ಮಸ್ಕರ ಹಚ್ತೀನಿ. ಸೊ ನೆಕ್ಸ್ಟ್ ಒಂದು ಐಬ್ರೋ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಐಬ್ರೋಸ್ ಮಾಡಿಸಿಲ್ಲ, ಥಿಕ್ಕಾಗೇ ಇದೆ, ಬಟ್ ಸ್ವಲ್ಪ ಇಲ್ಲಿ ಮಾತ್ರ ಟಚಪ್ ಮಾಡ್ತೀನಿ. ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ನ ಹಚ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಹೊತ್ತಿರುತ್ತೆ, ನಾವು ಮಾತಾಡಿದ್ರೂ ಹೋಗಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ, ಆ್ಯಂಡ್ ಊಟ ಮಾಡಿದಾಗ ಕೂಡ ಸ್ವಲ್ಪ ಲೈಟ್ ಆಗುತ್ತೆ ಅಷ್ಟೇ. ಬೇರೆದು ಹಾಕಿದ್ರೆ ಲೈಟ್ ಆಗಿಬಿಡುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ. ಆ್ಯಂಡ್ ನಾನಿವತ್ತು ಪಿಂಕ್ ಹಾಕ್ತಾ ಇಲ್ಲ, ಒಂಥರ ಚಾಕ್ಲೇಟ್ ಕಲರ್, ಲೈಟ್ ಚಾಕ್ಲೇಟ್ ಕಲರ್ ಹಾಕ್ತಾ ಇದ್ದೀನಿ. ನನ್ನ ಲಿಪ್ ಕೆಳಗಡೆ ಲಿಪ್ ದಪ್ಪ ಇದೆ, ಮೇಲ್ಗಡೆ ಸಣ್ಣ ಇದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಹಾಕ್ತೀನಿ ನಾನು. ಇದು ಕಾಲರ್ ಆಗಿರೋದ್ರಿಂದ ಯಾವುದೇ ಜ್ಯುವೆಲ್ರಿ ಹಾಕೋದಕ್ಕಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಉದ್ದ ಇರೋ ಅಂಥ ಇಯರಿಂಗ್ ಹಾಕಿದ್ದೀನಿ. ನಾವು ಜ್ಯುವೆಲ್ರಿ ಹಾಕಿದ್ರೆ ಜ್ಯುವೆಲ್ರಿ ಹೈಲೈಟ್ ಮಾಡ್ಬೋದು, ಇದನ್ನು ಚಿಕ್ಕದಾಗಿ ಹಾಕ್ಬೋದು. ನಂದಿದು ನಾನು ಒಂಥರ ಇಂಡೋ ವೆಸ್ಟರ್ನ್ ಸ್ಯಾರಿ, ಇದು ಫುಲ್ ಇಂಡಿಯನ್ ಸ್ಯಾರಿನೂ ಅನ್ನೋಂಗಿಲ್ಲ, ಫುಲ್ ವೆಸ್ಟರ್ನ್ ಸ್ಯಾರಿನೂ ಅನ್ನೋಂಗಿಲ್ಲ, ಫ್ಯಾನ್ಸಿ ಸ್ಯಾರಿ. ಹಾಗಾಗಿ ನಾನು ಗೋಲ್ಡ್ ಏನೂ ಹಾಕಿಲ್ಲ, ಒಂದು ಫ್ಯಾನ್ಸಿ ಇಯರಿಂಗ್ ಹಾಕಿದ್ದೀನಿ. ಇದು ಸ್ವಲ್ಪ ಗೋಲ್ಡ್ ಟಚ್ ಕೊಡುತ್ತೆ, ಸ್ವಲ್ಪ ಇಲ್ಲಿ ಶೈನ್ ಆಗುತ್ತಲ್ಲ, ಅದೇ ಥರ ಇದು ಕೂಡ. ಬಳೆ ಹಾಕಬೇಕು, ಯಾವ್ದು ಹಾಕಲಿ ಗೊತ್ತಾಗ್ತಾ ಇಲ್ಲ. ಸೊ ಈಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ಹೇರ್ ಸ್ಟೈಲ್ಗೆ ಸೈಡ್ ತಗೊಳ್ತೀನಿ. ನೋಡಿ ಕ್ರಾಸ್ ಆಗಿ, ಆಮೇಲೆ ಇದನ್ನ ಟ್ವಿಸ್ಟ್ ಮಾಡ್ಕೊಳ್ತೀನಿ. ಲೈಕ್ ಒಂದು ಬೆಟ್ಟಿಂದ ಈ ಥರ ತಗೊಂಡು ಟ್ವಿಸ್ಟ್, ಇನ್ನ ತಗೊಂಡು ಟ್ವಿಸ್ಟ್. ಸೊ ಈ ಥರ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಈ ಟ್ವಿಸ್ಟನ್ನು ಇಲ್ಲಿಗೆ ನಿಲ್ಲಿಸ್ಬೋದು, ಅಥವಾ ಮುಂದೆ ತಗೊಳ್ಬೋದು, ಅಥವಾ ಇದನ್ನು ಕೂಡ ಸೇರಿಸ್ಕೊಂಡು ಒಟ್ಟಿಗೆ ಹಿಂದೆ ಹಾಕ್ಬಿಡ್ಬೋದು. ಈ ಥರ ನಾನು ಇದನ್ನು ಸ್ವಲ್ಪ ಮುಂದೆನೇ ತಗೊಳ್ತೀನಿ, ಹಾಗಾಗಿ ಈ ಕೂದಲನ್ನ ಹೀಗೆ ಬಿಡ್ತೀನಿ. ಇದನ್ನು ಇಲ್ಲಿಗೆ ಪಿನ್ ಹಾಕ್ತೀನಿ, ಆಗ ಇದು ಕೂದಲು ಕೂಡ ಮುಂದೆ ಸೇರ್ಕೊಳ್ಳುತ್ತೆ. ಈ ಕಡೆನೇ ಬರುತ್ತೆ, ಹಿಂದೆ ಹೋಗೋದಿಲ್ಲ. ಸೊ ಇಲ್ಲೂ ಕೂಡ ಹಂಗೆ ಟ್ವಿಸ್ಟ್ ಮಾಡ್ತೀನಿ. ಇದು ನೋಡ್ಬೋದು, ನಾನು ಹಿಂದೆ ಹಾಕಿದ್ದೀನಿ ಇಲ್ಲಿ, ಇದು ಸ್ವಲ್ಪ ಮುಂದೆನೇ ಹಾಕಿದ್ರು. ನಾನು ಮುಂದೆ ಆದರೂ ಬಿಡ್ಬೋದು, ಹೀಗೆ ಹಿಂದೆ ಆದರೂ ಇರ್ಬೋದು. ಸೊ ಜ್ಯುವೆಲ್ರಿ ಏನೂ ಹಾಕ್ತಾ ಇಲ್ಲ, ಇಷ್ಟೇ. ಇದನ್ನು ತುಂಬ ಹತ್ತಿರ ಹಾಕಿದ್ರೂ ಚೆನ್ನಾಗಿರೋದಿಲ್ಲ. ಸೊ ಐ ಆಮ್ ರೆಡಿ, ಗುಡ್ ಟು ಗೋ. ಬ್ಯಾಂಗಲ್ ಹಾಕ್ಬೇಕಷ್ಟೆ.
ಮದುವೆ ಬಂದು ನಮ್ಮ ಅತ್ತೆ ಕಡೆ ರಿಲೇಷನ್ನು. ಬಟ್ ಅದಕ್ಕಿಂತ ಜಾಸ್ತಿ ರಾಜೇಶ್ಗೆ ಒಂದು ಫ್ರೆಂಡ್ಲಿ ಗೆಸ್ಚರ್ ಇತ್ತು ಮೊದಲಿಂದನೂ. ನಮ್ಮ ಮನೆ ಹತ್ರನೇ ಇದ್ದಿದ್ದವರು. ಸೊ ಹಾಗಾಗಿ ಆ ದೃಷ್ಟಿಯಿಂದ ನಾವಿವತ್ತು ಬಂದಿದ್ದದ್ದು. ಗಣೇಶ ನೋಡಿ, ವಾದ್ಯ ನುಡಿಸ್ತಾ ಇರುವಂತ ಗಣೇಶ. ಆಗ್ಲೇ ವಾದ್ಯ ಚೆನ್ನಾಗಿ ಹಾಕಿದ್ರು. ಇದು ಮ್ಯೂಸಿಕ್ ಸೂಟ್ ಆಗ್ತಿಲ್ಲ. ತಬಲ, ಕಂಸಾಳೆ, ಪಿಪಿ ಚೆನ್ನಾಗಿದೆ ಅಲ್ಲ. ವೆಂಕಟೇಶ್ವರ, ಲಕ್ಷ್ಮಿ. ಸ್ನೇಹಿತರೆ, ಟೈಮು ಇವತ್ತು ಒಂದು ಬರ್ತ್ಡೇ ಪಾರ್ಟಿನೂ ಇತ್ತು ನಮ್ಮ ಅಪಾರ್ಟ್ಮೆಂಟ್. ಸೊ ನಮ್ಮ ಅಪಾರ್ಟ್ಮೆಂಟ್ ನೇಬರ್ದು ಬರ್ತ್ಡೇ ಪಾರ್ಟಿನೂ ಇತ್ತು. ಸೇಮ್ ಟೈಮಿಂಗ್ಸ್ ಇತ್ತು, ಸೇಮ್ ಡೇ ಇತ್ತು. ಹೆಂಗೆ ಹೋಗೋಕ್ಕಾಗತ್ತೆ? ಸೊ ಹೋಗಲಿಲ್ಲ. ಈಗ ಅಲ್ಲಿ ಹೋಗಿ ಬಂದಿರೋರು ನಮ್ಮ ನೇಬರ್ ಸಿಕ್ಕಿದ್ರು. ಚೆನ್ನಾಗಿತ್ತು. ಲೇಟ್ ಆಯಿತು. 8 ಗಂಟೆಗೆ ಶುರುವಾಗಿದ್ದು. ಬಂದ್ವಿ ಸ್ವಲ್ಪ ಹೊತ್ತಾಯ್ತು ಇವಾಗ ಅಂದರು. ಇವಾಗ ಟೈಮು 10 ಗಂಟೆ. ಈಗ ನಾನು ಬಂದು ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀನಿ. ಸಾನು ಕೂಡ ಮಾಡ್ತಿದ್ದಾಳೆ. ಈ ಥರ ಇವತ್ತು ನಮ್ಮ ದಿನ ಹೀಗಿತ್ತು. ಸೊ ಈಗ ಡ್ರೆಸ್ ಚೇಂಜ್ ಮಾಡಿ ಇನ್ನೇನು ಬಟ್ಟೆ ಒಗ್ದಿದ್ದೆ, ಅದನ್ನು ಒಣಗಾಕಬೇಕು. ಡಿಶ್ ವಾಷರ್ಗೆ ಪಾತ್ರೆ ಲೋಡ್ ಮಾಡಿದ್ದಾರೆ ರಾಜೇಶ್ ಅವರು. ಅದನ್ನು ಇನ್ನು ಸ್ವಲ್ಪ ಏನಾದರೂ ಇದ್ರೆ ಹಾಕ್ಬಿಟ್ಟು ಆನ್ ಮಾಡ್ತೀನಿ. ಸೊ ಮೇಕಪ್ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಲೈಟ್ ಮೇಕಪ್. ಹೆಂಗಿದೆ ಸೋನಿ? ಹೌ ಆಮ್ ಐ ಲುಕಿಂಗ್? Nice. So beautiful. So elegant. Looking like a rose. Looking like a rose. ಬೇಬಿ ಕ್ರೀಮ್ ಇದೆಯಲ್ಲ ನಾನು ಮಾಡ್ಕೊಂಡಿರೋದು, ಅದು ಚೆನ್ನಾಗಿದೆ. ಅಂದರೆ ಕಾಸ್ಟ್ ಎಫೆಕ್ಟಿವ್. ಅರ್ಜೆಂಟ್ಗೆ ಅದು ಹಾಕೋಬೇಕಾ ಇದು ಹಾಕೋಬೇಕಾ ಏನೂ ಟೆನ್ಷನ್ ಇಲ್ಲ. ಬೇಗ ಹಾಕೊಂಡು ರೆಡಿ ಆಗ್ಬೋದು. ಚೆನ್ನಾಗಿದೆ. ನೆಕ್ಸ್ಟ್ ಮಾಡಿದಾಗ ತೋರಿಸ್ತೀನಿ. How am I looking? Sana is looking good.